ನಮಸ್ಕಾರ ಸ್ನೇಹಿತರೆ, ಶ್ರೀ ವಿಷ್ಣುಪ್ರಿಯ ಚಾನಲ್ಗೆ ಸ್ವಾಗತ. ಇವಾಗ ನಾನು ಮೆಂತೆ ಮುದ್ದೆನ 1 ಗಂಟಿಲ್ಲದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು ಒಂದು ಬಾಣಲೆಯಲ್ಲಿ ನೀರನ್ನ ಹಾಕಿ ಅದು ಒಂದು ಸ್ವಲ್ಪ ಬೆಚ್ಚಗಾದ ತಕ್ಷಣ ನಾನು 1 ಸ್ಪೂನ್ ಮೆಂತೆದಿಟ್ಟು, ಏನು ಅದು ಮುದ್ದೆಗೆ ಅಂತ ಬಿಡಿಸಿದ್ದು ಮೆಂತೆ ಇಟ್ಟಿರುತ್ತಲ್ಲ ಅದನ್ನು ಹಾಕಿ ಈ ರೀತಿ ಸ್ಟಿರ್ ಮಾಡ್ತೀನಿ. ಎಲ್ಲನೂ ಹಿಂಗೆ ಮಿಕ್ಸ್ ಮಾಡ್ಕೊತೀನಿ ಕ್ಲೀನಾಗಿ ಗಂಟಿಲ್ದಲೆ. ನೀವೇ ನೋಡ್ತಿರ್ಬೋದು ಈ ರೀತಿ. ಹೀಗೆ ಮಾಡೋದ್ರಿಂದನೇ ಗಂಟು ಮೂಡೋದಿಲ್ಲ. ಇದು ಇವಾಗ ಚೆನ್ನಾಗಿ ಕಾಯಬೇಕು. ಅದು ಕಾದ ಮೇಲೆ ಮಿಕ್ಕಿದ ಹಿಟ್ಟನ್ನ ನಮಗೆ ಎಷ್ಟು ಬೇಕೋ ಅಷ್ಟು, ನನಗೆ ಇವಾಗ ನಾನು ಒಬ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಾ ಇದ್ದೀನಿ. ಎಷ್ಟು ಜನ ಇದ್ದಾರೆ, ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕುದಿ ಬರ್ತಾ ಇದೆ ಸೈಡಲ್ಲಿ, ಅದಕ್ಕೆ ನಾನು ಮಿಕ್ಕಿದ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನಾನು ಒಬ್ಳಿಗೆ ಈ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 4 to 5 ಸ್ಪೂನ್ಸ್ ಇದ್ದರೂ ಸಾಕಾಗುತ್ತೆ. ಆ ರೀತಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಉರಿಬೇಕು ಸ್ವಲ್ಪ ಹೊತ್ತು. ಈಗ ಇದು ನೀರಿನಲ್ಲಿ ಕ್ಲೀನಾಗಿ ಇಟ್ಟು ಬೇಯಬೇಕು. ಅದು ಬೇಯೋವರೆಗೂ ನಾನಿವಾಗ ಮೆಂತೆ ಮುದ್ದೆ ತಿನ್ನುವ ಪ್ರಯೋಜನಗಳು ಏನೇನು ಅಂತ ಹೇಳ್ತಾ ಹೋಗ್ತೀನಿ. ಇದು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಮಾಡುತ್ತೆ, ಅಂದರೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡುತ್ತೆ. ಮೆಂತೆ ಕಾಳಲ್ಲಿರೋ ಫೈಬರು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಹಾಗೆ ಡಯಾಬಿಟಿಸ್ ಇರೋರಿಗೆ ಇದು ಅತ್ಯುತ್ತಮ ಆಹಾರ ಅಂತಲೇ ಹೇಳ್ಬೋದು. ನೋಡಿ, ನಾನು ಈಗ ಅದು ಬೆಂದಿದೆ, ನಾನು ಕಲಿಸ್ತಾ ಇದ್ದೀನಿ ಕ್ಲೀನಾಗೆ. 1 ಗಂಟಿಲ್ದರೆ ಕಲಿಸ್ಬೇಕು. ಗಂಟು ಯೂಶಲಿ ಬರೋದಿಲ್ಲ, ಕ್ಲೀನಾಗಾದರೂ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈ ಮೆಂತೆ ಮುದ್ದೆ ಜೀರ್ಣಕ್ರಿಯೆನ ಸುಧಾರಿಸುತ್ತೆ, ಅಂದರೆ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಮೆಂತೆ ಕಾಳುಗಳು ಹೊಟ್ಟೆಯಲ್ಲಿರೋ ಉರಿಯೂತ ಕಡಿಮೆ ಮಾಡುತ್ತೆ. ಹಾಗೆ ಅಜೀರ್ಣ, ಗ್ಯಾಸ್ಟ್ರಿಕ್ ಮತ್ತು ಅಲ್ಸರ್ ಸಮಸ್ಯೆಗಳನ್ನ ತಡೆಗಟ್ಟುತ್ತೆ. ಇಲ್ಲಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊತಾ ಇದ್ದೀನಿ, ಮುದ್ದೆ ಕಟ್ಟೋ ಸಲುವಾಗಿ. ಈ ರೀತಿ 2 ಕೈಗೆ ಕ್ಲೀನಾಗೆ ಸವರಿ. ಅಷ್ಟೂ ನಾನು ಈ ಒಂದು ಬಾಣಲಿ ಥರ ಅದಕ್ಕೇನು ಕರಿಬೇಕು ಅಂತ ಗೊತ್ತಿಲ್ಲ. ಯಾಕೆಂದರೆ ಇದು ನನಗೆ ನನ್ನ ಅಜ್ಜಿ ಕೊಟ್ಟಿದ್ದು, ಅವರಿಗೆ ಅವ್ರ ಅತ್ತೆ ಕೊಟ್ಟಿದ್ರಂತೆ. ಇದು ತುಂಬ ಹಳೆಯ ಕಾಲದ್ದು, ಮುದ್ದೆ ಕಟ್ಟಲಿಕ್ಕೆ ಅಂತಲೇ ಬಳಸ್ತಾರೆ. ಇದರಲ್ಲಿ ನಾನು ಯೂಶಲಿ ಮುದ್ದೆನ ಕಟ್ಟೋದು. ಅದನ್ನು ಇದಕ್ಕೆ ಹಾಕಿ ಕ್ಲೀನಾಗೆ, ಅದಕ್ಕೂ ಸ್ವಲ್ಪ ತುಪ್ಪ ಸವರಿರ್ತೀನಿ. ಅದನ್ನು ಇದಕ್ಕೆ ಹಾಕಿ ಕಟ್ತೀನಿ ಮುದ್ದೆನ ಕ್ಲೀನಾಗಿ ರೌಂಡ್ಗೆ. ನೋಡ್ತಿರ್ಬೋದು ಈ ರೀತಿ. ಹಾಗೆ ಮೆಂತೆ ಮುದ್ದೆ ತಿನ್ನೋದ್ರಿಂದ ಬಾಡಿಲಿ ಏನಾರ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಇದು ಹೃದಯದ ಆರೋಗ್ಯನ ಸಹ ಕಾಪಾಡುತ್ತೆ. ಅದರಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತೆ. ಹಾಗೆ ಬಲವಾದ ಎಲುಬುಗಳು ಮತ್ತು ಸಂಧಿ ನೋವುಗಳು ಇದ್ದರೆ ಅದಕ್ಕೂ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು. ಅಂದರೆ ಯಾವುದರ ಒಂದು ಬೋನ್ಸ್ ಅಥವಾ ಜಾಯಿಂಟ್ ಪೇಯ್ನ್ಗೆ ಇದೊಂದು ರಿಲೀಫ್ ಕೊಡುತ್ತೆ. ಮೆಂತೆ ಕಾಳುಗಳಲ್ಲಿ ಕ್ಯಾಲ್ಶಿಯಂ ಮತ್ತು ಐರನ್ ಅಧಿಕವಾಗಿರೋದ್ರಿಂದ ಎಲುಬುಗಳು ಬಲವಾಗಿರುತ್ತೆ ಮತ್ತು ಸಂಧಿ ನೋವು ಕಡಿಮೆ ಆಗುತ್ತೆ. ಈ ಮೆಂತೆ ಮುದ್ದೆನ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಕೊಡಬೇಕು ಅಂತ ಹೇಳ್ತೀನಿ. ಯಾಕೆ ಅಂದರೆ ಮೆಂತೆ ಹಾರ್ಮೋನ್ ಒಂದು ಸಮತೋಲನೆನ ಕಾಪಾಡುತ್ತೆ. ಈಗೇನು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಜಾಸ್ತಿ ಇದೆ ಅದನ್ನು ಕಡಿಮೆ ಮಾಡುತ್ತೆ. ಹಾಗೆ ಒಂದು ಪೀರಿಯಡ್ಸ್ ಕ್ರ್ಯಾಂಪ್ಸ್, ಅಂದರೆ ಮಾಸಿಕ ಚಕ್ರದ ನೋವನ್ನ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ತಾಯಂದ್ರಲ್ಲಿ ಹಾಲು ಉತ್ಪಾದನೆ ಸಹ ಹೆಚ್ಚಿಸುತ್ತೆ. ಹಾಗಾಗಿ ಹೆಣ್ಮಕ್ಳಿಗೆ ಇದು ಜಾಸ್ತಿ ಪ್ರಯೋಜನಕಾರಿ. ತೂಕನ ಕೂಡ ನಿಯಂತ್ರಣಕ್ಕೆ ತರ್ಬೋದು. ಚರ್ಮ ಮತ್ತು ಕೂದಲಿಗೂ ಸಹ ಲಾಭ ಇದೆ. ಈ ರೀತಿ ಮುದ್ದೆಗೆ ನಾನು ತುಪ್ಪನ ಸೇರಿಸಿ ತಿಂತೀನಿ. ಕೆಲವರು ಮೊಸರನ್ನು ಸೇರಿಸಿ ತಿಂತಾರೆ, ಅಥವಾ ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಂಡು ತಿನ್ನೋದು ಉಂಟು. ತುಂಬಾ ರುಚಿಯಾಗಿರುತ್ತೆ. ನೀವು ಸ್ವಲ್ಪ ಟ್ರೈ ಮಾಡಿ.